ಸ್ವಂತ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀ ಸಹವಾಸ ಮಾಡುವ ಪ್ರತಿಯೊಬ್ಬ ಮನೆಯಲ್ಲಿಯೂ ಕೂಡ ಸ್ಮಶಾನದ ಕುರುಕ್ಷೇತ್ರವೇ ಆಗುತ್ತದೆ ಅಂತಲೇ ಹೇಳಬಹುದು. ಪರಸ್ತ್ರೀ ಸಹವಾಸ ಮಾಡಿರುವಂತಹ ಯಾವ ಮನೆಯೂ ಕೂಡ ಸಂತೋಷವಿರಲು ಸಾಧ್ಯವಿಲ್ಲ. ಆ ಮನೆಯಲ್ಲಿ ಹೆಂಡತಿ ಪಡುತ್ತಿರುವ ಕಷ್ಟ ಆ ಭಗವಂತನಿಗೆ ಗೊತ್ತು. ಇಂತಹ ಸಮಯದಲ್ಲಿ ಪರಸ್ತ್ರೀ ಸಹವಾಸವನ್ನು ಖುದ್ದು ಹೆಂಡತಿಯೇ ಬಿಡಿಸಬೇಕಾಗುತ್ತದೆ. ಇಂತಹ ಕೆಟ್ಟ ಚಟಗಳನ್ನು ಹೊಂದಿರುವ ಗಂಡನ ಒಳ್ಳೆಯ ದಾರಿ ತರಲು ಈ ಒಂದು ಪರಿಹಾರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದಲ್ಲಿ ಏನಾದರೂ ಇಂತಹ ಸಮಸ್ಯೆಗಳಿದ್ದರೆ ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ. ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಹೆಣ್ಣು ಮಕ್ಕಳು ಮದುವೆಯಾಗಿ ಬಂದ ಮೇಲೆ ಒಂದಲ್ಲ ಒಂದು ರೀತಿಯಾದಂತಹ ವ್ಯತ್ಯಾಸಗಳು ಆಗೇ ಆಗುತ್ತದೆ. ಎಷ್ಟೋ ವ್ಯತ್ಯಾಸಗಳನ್ನು ನಾವು ಸರಿಪಡಿಸಿಕೊಂಡು ಅದಕ್ಕೆ ಹೊಂದಿಕೊಂಡು ಹೋಗುತ್ತೇವೆ. ಕೆಲವು ಬಾರಿ ಗಂಡನಲ್ಲಿ ಆಗುವಂತಹ ಈ ಪರಸ್ತ್ರೀ ಸಹವಾಸವನ್ನು ಯಾವುದೇ ಕಾರಣಕ್ಕೂ ಯಾವ ಹೆಂಡತಿಯೂ ಕೂಡ ಇದನ್ನು ಸಹಿಸುವುದಿಲ್ಲ, ಇದನ್ನು ಸರಿ ಹೋಗಲು ಮಾಡುವುದಿಲ್ಲ. ತನ್ನ ಗಂಡ ತನಗೆ ಮಾತ್ರ ಸ್ವಂತವಾಗಿರಬೇಕು ಅಂತ ಯೋಚನೆ ಮಾಡುತ್ತಾಳೆ. ಅಂತಹ ಹೆಂಡತಿಯಾದವಳು ಈ ಒಂದು ಪರಿಹಾರ ದುರ್ಗಾದೇವಿ ದೇವಸ್ಥಾನ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ 9 ಶುಕ್ರವಾರಗಳ ಕಾಲ ಸಂಕಲ್ಪವನ್ನು ಮಾಡಿ, ನನ್ನ ಗಂಡನಿಗೆ ಇರುವಂತಹ ಪರಸ್ತ್ರೀ ಸಹವಾಸ ಬಿಟ್ಟು ಹೋಗಬೇಕು, ಆಕೆಯೇ ನನ್ನ ಗಂಡನನ್ನು ಬಿಟ್ಟು ಹೋಗುವಂತೆ ಆಗಬೇಕು, ನನ್ನ ಗಂಡ ಯಾವಾಗಲೂ ಹೇಳಿದ ಮಾತನ್ನು ಕೇಳುವಂತೆ ಆಗಬೇಕು ಅಂತ ಸಂಕಲ್ಪ ಮಾಡಿ ಅರಿಶಿಣ ಕುಂಕುಮವನ್ನು ತಾಯಿಗೆ ಅರ್ಪಣೆ ಮಾಡಬೇಕು. ಈ ರೀತಿ 9 ಶುಕ್ರವಾರ ಮಾಡ್ತಾ ಬನ್ನಿ. ನಿಮ್ಮ ಗಂಡ ನೀವು ಹೇಳಿದ ಹಾಗೆ ನಿಮ್ಮ ಮಾತನ್ನು ಕೇಳ್ತಾನೆ. ಪರಸ್ತ್ರೀ ಸಹವಾಸವನ್ನು ಬಿಟ್ಟು ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವಂತೆ ಆಗುತ್ತೆ. ಇಂತಹ ಕಷ್ಟಗಳ ಶಾಶ್ವತ ನೇರ ಮತ್ತು ಬೇಗ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ. ಒಳ್ಳೆಯದಾಗಲಿ.